ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾವು ಈ ಸಂಚಿಕೆಯಲ್ಲಿ ಸ್ಲೀಪ್ ಹೈಜೀನ್ ಅಂದರೆ ನಿದ್ರೆಯ ನೈರ್ಮಲ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಸರಿ ನಮಗೆ ನಿದ್ರೆ ಅನ್ನೋದು ಆ, ಕಷ್ಟದ ವಿಚಾರ ಆಗ್ಬಿಡುತ್ತೆ. ಅದು ಕೂಡ ವಯಸ್ಸು ಬೆಳೆದಂತೆ ನಿದ್ರೆ ಪ್ರಮಾಣ ಕಡಿಮೆ ಕೂಡ ಆಗ್ತಾ ಇರುತ್ತೆ. ಅದು ಪ್ರಕೃತಿ. ಆದರೆ ಈಗಿನ ಆ, ಪ್ರಪಂಚದಲ್ಲಿ ಅಥವಾ ನಾವು ಈಗ ಮನುಷ್ಯ ಓಡ್ತಿರೋ ಅಂಥ ಪ್ರಪಂಚದಲ್ಲಿ ಅವನೇ ತಾನೇ ಕೈಯಾರೆ ತನ್ನ ನಿದ್ರೆಯ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಇದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ನಾವು ನಿದ್ರೆ ಎಷ್ಟೋ ತನಕ ಮಾಡ್ತೀವಿ ಅನ್ನೋದ್ರ ಜೊತೆಗೆ ನಾವು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ನಿದ್ರೆ ಏನಕ್ಕೆ ಬೇಕು? ನಾವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಕೆಲಸಗಳು ಮಾಡಿರ್ತೀವಿ. ಸೊ ನಮ್ಮ ದೇಹಕ್ಕೆ ಸಾಕಷ್ಟು ಆಯಾಸ ಆಗಿರುತ್ತೆ. ಹಾಗೆ ದೇಹದಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಬ್ರೈನಲ್ಲೂ ಕೂಡ. ಸೊ ಆ ಟಾಕ್ಸಿನ್ಸು ಮತ್ತು ಆ ಆಯಾಸನ ನಮ್ಮ ಬಾಡಿ ರೀಸ್ಟೋರ್ ಆಗೋದಕ್ಕೆ ನಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಮ್ಮ ಕೈಯಾರೆ ನಿದ್ರೆ ಹಾಳು ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನಂತಂದರೆ, ಮಲಗೋ ಸಮಯನ ಏರುಪೇರು ಮಾಡ್ಕೊಳ್ಳೋದು, ಹಾಗೆ ಮಲಗೋ ಅಂಥ ಸಮಯದಲ್ಲಿ ಏನು ಪಾಲಿಸ್ಬೇಕೋ ಅದನ್ನು ಪಾಲಿಸ್ತೇನೆ. ಇತ್ತೀಚೆಗಂತೂ ನಿಮ್ಗೆ ಗೊತ್ತಿದೆಯಲ್ಲ, ಈ ಟಿ ವಿ ಬಂದಾಗಿಂದನೂ ಕೂಡ ಟಿ ವಿ ನೋಡೋಕ್ಕೆ ಶುರು ಮಾಡೋದು, ಆಮೇಲೆ ಈಗ ಮೊಬೈಲು. ಸೊ ಹೀಗೆ ನಾವು ನಮ್ಮ ಕೈಯಾರೆ ನಮ್ಮ ನಿದ್ರೆನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾನು ಇದನ್ನು ಜನರಲ್ಲಾಗಿ ಹೇಳ್ತಾ ಇರೋದು. ಸಣ್ಣ ಪುಟ್ಟ ವಿಚಾರದಲ್ಲಿ ನಾನು ಈ ನೈಟ್ ಡ್ಯೂಟಿ ಮಾಡೋರು ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ಜನರಲ್ಲಾಗಿ ಅಂದರೆ ಜನರಲ್ ಪಾಪ್ಯುಲೇಷನ್ ಅಂದರೆ ಬೆಳಗ್ಗೆ ಹೊತ್ತು ಕೆಲಸ ಮಾಡಿ ರಾತ್ರಿ ಹೊತ್ತು ನಿದ್ರೆ ಹೋಗೋಂಥ ಜನಸಾಮಾನ್ಯರಲ್ಲಿ ಈ ಥರ ಸಮಸ್ಯೆನೂ ಕೂಡ ಇದೆ. ಆದರೆ ಅವರಲ್ಲಿ ಜಾಸ್ತಿ ಅದನ್ನು ತಾವೇ ತಮ್ಮ ಕೈಯಾರೆ ಮಾಡ್ಕೊಂಡಿರೋಂಥ ವಿಚಾರ ಆಗಿರುತ್ತೆ. ಈ ನಿದ್ರೆ ಚೆನ್ನಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಮೊಟ್ಟ ಮೊದಲನೇದು, ನಮ್ಮ ಊಟ ಕನಿಷ್ಠ ಪಕ್ಷ 1-2 ಗಂಟೆಗೆ ಮುಂಚಿತವಾಗಿ, ಅಂದರೆ ಮಲಗಕ್ಕೆ 1-2 ಗಂಟೆ ಮುಂಚಿತವಾಗಿ ನಾವು ಊಟ ಮಾಡಬೇಕಾಗತ್ತೆ. ಮಲಗದ ಅರ್ಧ ಗಂಟೆ ಮುಂಚೆ ಅಥವಾ 3/4 ಗಂಟೆ ಮುಂಚೆ ಯಾವುದೇ ರೀತಿ ಪಾನೀಯ ಆಗಲಿ ಯಾವುದನ್ನು ಕೂಡ ಸೇವಿಸಬಾರ್ದು. ಹಾಗೆ ರಾತ್ರಿ ಹೊತ್ತು ಈ ಕಾಫಿ ಅಥವಾ ನಿಕೋಟಿನ್ ಅಂಶ ಇರೋಂಥ ಯಾವುದೇ ವಸ್ತುಗಳಾಗಲಿ ಪಾನೀಯಗಳನ್ನಾಗಲಿ ನಾವು ಸೇವಿಸಬಾರ್ದು. ಮತ್ತು ರಾತ್ರಿ ಊಟ ಮಾಡ್ಬೇಕಾದ್ರೆ ನಮ್ಮ ಊಟ ತುಂಬ ಹಾರ್ಡ್ ಆಗಿರಬಾರ್ದು, ಲೈಟ್ ಆಗಿರ್ಬೇಕು, ಅಂದರೆ ಮಿತವಾಗಿರಬೇಕು. ಬೇಗ ಜೀರ್ಣ ಆಗೋಂಥದ್ದು ನಾವು ತಿನ್ನಬೇಕು ನಾವು. ಹಾಗೆ ಮಸಾಲೆ ಐಟಮ್ಗಳು ಕಡಿಮೆ ಇರಬೇಕು ರಾತ್ರಿ ಊಟದಲ್ಲಿ ಎಸ್ಪೆಷಲಿ. ಸೊ ಇದು ಆಹಾರದ ಬಗ್ಗೆ. ಆದರೆ ಮತ್ತೊಂದು ಮುಖ್ಯವಾದದ್ದು ನಾವು ಮಲಗೋ ಸ್ಥಳ ಹೇಗಿದೆ, ಮತ್ತು ನಾವು ಮಲಗೋಕ್ಕೆ ಮುಂಚೆ ನಮ್ಮ ಹವ್ಯಾಸಗಳು ಹೇಗಿರುತ್ತೆ ಅನ್ನೋದು. ಮುಂಚೆ ಸಾಮಾನ್ಯವಾಗಿ ಎಲ್ಲರೂ ಪುಸ್ತಕ ಓದ್ತಾಯಿದ್ರು. ಈಗ ಎಲ್ಲರೂ ಮೊಬೈಲ್ ಕೈಲಿ ಇಟ್ಕೊಳ್ತಾರೆ, ಇಲ್ಲ ಟಿ ವಿ ಮುಂದೆ ಕೂತ್ಕೊಳ್ತಾರೆ. ಈ ಎರಡರಿಂದಲೂ ಕೂಡ ನಮಗೆ ಸಮಸ್ಯೆ ಆಗುತ್ತೆ. ಇದರಲ್ಲಿ ಕಾರಣ ಯಾಕೆ ಅಂತಂದರೆ, ನಮ್ಮ ಮೆದುಳಲ್ಲಿ ಒಂದು ಆರ್ಗನ್ ಇದೆ. ಆ ಆರ್ಗನ್ನಿಂದ ನಮಗೆ ಮೆಲಟೋನಿನ್ ಅಂತೇಳಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಮೆಲಟೋನಿನ್ ಕೆಮಿಕಲ್ಲು ರಿಲೀಸ್ ಆದರೆ ನಮಗೆ ಆಟೋಮೆಟಿಕ್ಕಾಗಿ ನಿದ್ರೆ ಬರುತ್ತೆ. ನಾನು ಆಗಲೇ ಒಂದು ಆರ್ಗನ್ ಅಂತ ಹೇಳಿದ್ನಲ್ಲ, ಆ ಆರ್ಗನ್ನಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಕಣ್ಣಿಂದ ಆ ಆರ್ಗನ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಏನಂತ ಅಂತಂದರೆ, ಹಗಲಿದ್ದಾಗ ನೋಡು ಬೆಳಕಿದೆ, ಈಗ ಕೆಲಸ ಮಾಡೋ ಸಮಯ, ಸೊ ಮೆಲಟೋನಿನ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡಬಾರ್ದು ಅಂತೇಳಿ ಅಂತ. ಅದೇ ಕತ್ಲಾಗ್ತಿದ್ದಂಗೆ, ನೋಡು ಈಗ ನಿದ್ರೆ ಮಾಡೋ ಸಮಯ, ಸೊ ಈಗ ನೀನು ಈ ಕೆಮಿಕಲ್ನ ರಿಲೀಸ್ ಮಾಡು, ನಿದ್ರೆ ಮಾಡಬೇಕು ಅಂತೇಳಿ ಅಂತ. ಅದು ಪ್ರೋಸೆಸ್, ನಮ್ಮ ದೇಹದ ಒಂದು ಪ್ರೋಸೆಸ್ ಅದು. ಆದರೆ ನಾವೇನು ಮಾಡ್ತೀವಿ, ರಾತ್ರಿ ಹೊತ್ತು ಟಿ ವಿ ನೋಡ್ತಾ ಇರ್ತೀವಿ, ಅಥವಾ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಅಲ್ಲಿ ಬೆಳಕು ಬರ್ತಾನೆ ಇರುತ್ತೆ. ಆಗ ಕಣ್ಣಲ್ಲಿ ಆ ಬೆಳಕು ಹೋಗಿ ರಿಜಿಸ್ಟರ್ ಆಗ್ಬೇಕಾದ್ರೆ ಆ ಆರ್ಗನ್ಗೂ ಅಷ್ಟೇ ಇನ್ನೂ ಬೆಳಕಿದೆ, ಕೆಲಸ ನಡೀತಾ ಇದೆ ಅಂಥೇಳಿ ಅದರ ಮೆಲಟೋನಿನ್ನ ಪ್ರೊಡ್ಯೂಸ್ ಮಾಡೋದು ಕಡಿಮೆ ಮಾಡಿಬಿಡುತ್ತೆ. ಮತ್ತೊಂದು ಏನಂತಂದರೆ, ಸಾಕಷ್ಟು ಸುಸ್ತಾದಾಗ ಆಟೋಮೆಟಿಕ್ಕಾಗಿ ದೇಹ ನಿದ್ರಕ್ಕೆ ಹೋಗೋದು ಬೇರೆ ವಿಚಾರ ಅದರಲ್ಲಿ.
ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಸೊ ಈ ಪ್ರಕ್ರಿಯೆಯಲ್ಲಿ ಏರುಪೇರು ಆದಾಗ ನಮಗೆ ನಿದ್ರಾ ಸಮಸ್ಯೆ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಹಾಗೆಯೇ ನಾವು ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಮಲಗೋದಕ್ಕೆ, ಅಂದರೆ ಅದೇ ಸಮಯದಲ್ಲಿ ಮಲಗೋದಕ್ಕೆ ನಾವು ಅಭ್ಯಾಸ ಮಾಡ್ಕೋಬೇಕು. ಮತ್ತು ಸಾಕಷ್ಟು ಸರಿ ನಮ್ಮ ಜಾಗಗಳನ್ನ ಪದೇ ಪದೇ ಬದಲಾಯಿಸೋದನ್ನು ಕಡಿಮೆ ಮಾಡಬೇಕು. ಹಾಗೆ ನಮ್ಮ ಕೊಠಡಿ ಅಥವಾ ಮಲಗೋ ಸ್ಥಳ ಹೇಗಿರಬೇಕು ಅಂತಂದರೆ ನಮಗೆ ಅದು ಆರಾಮ ಅನ್ನಿಸ್ಬೇಕು. ಹಾಗೆ ಕೊಠಡಿ ಕತ್ಲಿದ್ದಷ್ಟು ಒಳ್ಳೆಯದು. ಇದಿಷ್ಟು ನಾವು ಸಾಮಾನ್ಯವಾಗಿ ನಿದ್ರೆ ಮಾಡೋ ಸಮಯದಲ್ಲಿ ನಮ್ಮ ವಾತಾವರಣ ಮತ್ತು ನಾವು ನಮ್ಮ ದೇಹದನ್ನು ಹೇಗೆ ಇಟ್ಕೋಬೇಕು ಅನ್ನೋದು ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಅದೇ ಸರ್ ಇಲ್ಲ ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ಡೇ ಟೈಮಲ್ಲಿ ನನಗೆ ನಿದ್ರೆ ಬರೋದಿಲ್ಲ ಅಂತ ಹೇಳಿ ನಮಗೆ ಒಂದಷ್ಟು ಜನ ಕೇಳ್ತಾ ಇರ್ತಾರೆ. ಅವರಲ್ಲಿ ಈಗ ಏನು ಸಮಸ್ಯೆ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳುಗಳಿರ್ತಾರೆ ಅಥವಾ ಬೇರೆಯವರು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಮನೆಯವರು ಕೂಡ ಸ್ವಲ್ಪ ಕಾಳಜಿ ವಹಿಸಿ ಸಾಕಷ್ಟು ಶಬ್ದನ ಕಡಿಮೆ ಮಾಡೋದಂಥ ಪ್ರಯತ್ನನ ಮಾಡಬೇಕಾಗತ್ತೆ. ಮತ್ತೊಂದು, ನಿಮ್ಮ ಕೊಠಡಿನ ಆದಷ್ಟು ಸ್ಕ್ರೀನ್ಗಳನ್ನ ಮುಚ್ಚಿ ಬೆಳಕು ಬೀಳದೇ ಇರೋ ರೀತಿಯಲ್ಲಿ ನೀವು ಅದನ್ನು ನಿರ್ವಹಿಸಬೇಕಾಗತ್ತೆ. ಇನ್ನು ಆಹಾರ ವಿಚಾರದಲ್ಲಿ ಸೇಮ್ ಟು ಸೇಮ್, ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಮತ್ತು ಹಗ್ಲೊತ್ತಿಗಿಂತ ರಾತ್ರಿ ಹೊತ್ತು ಕೆಲಸ ಮಾಡೋರು ಏನು ಮಾಡಬೇಕು ಅಂದರೆ, ದಿನದಲ್ಲಿ ಒಂದು 10ರಿಂದ 15 ನಿಮಿಷ ರಿಲ್ಯಾಕ್ಸೇಷನ್ ಅಥವಾ ಶವಾಸನ ಮಾಡೋದ್ರಿಂದ ಕೂಡ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಇದು ಎಲ್ಲದರ ಜೊತೆಗೆ ಎರಡೂ ಕ್ಯಾಟಗರಿ ಜನಗಳು ಏನು ಮಾಡಬೇಕಂದ್ರೆ, ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಎಕ್ಸಸೈಸ್ ಅಂದರೆ ಪ್ರಾಣಾಯಾಮ, ಧ್ಯಾನನ ಮತ್ತು ಶವಾಸನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ, ಹಾಗೆ ಕ್ವಾಲಿಟಿನೂ ಇರುತ್ತೆ. ಸೊ ಐ ಹೋಪ್ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.